बीदर के युवा के लिए उम्मीद की किरण युवा एंटरप्रेन्योर और युवा नेता महेश मैलारे ने अपना जन्मदिन मनाया है। इस अवसर पर शहर के ब्रिम्स हॉस्पिटल परिसर में भोजन, मरीजों को फल और सब्जियां बांटी, ब्लड डोनेशन कैंप और सरकारी स्कूल के स्टूडेंट्स को नोटबुक और पेन बांटने के प्रोग्राम किए गए। उनके प्रशंसकों ने कहा कि महेश मैलारे ने इंसानियत दिखाई है और अपने जन्मदिन को सिर्फ सेलिब्रेशन तक सीमित न रखकर सोशल सर्विस के जरिए मनाकर युवाओं के लिए एक रोल मॉडल सेट किया है। इस अवसर पर आकाश बिल्डर, मनीष ठाकुर, महादेव देशमुख, राजकुमार गंगशेट्टी, राजकुमार मडिवाड़, आशीष ठाकुर, गणेश बिरादर, दीपक बिरादर, एम साईनाथ, महेश पाटिल और कई दूसरे लोग उपस्थित थे। इस अवसर पर मीडिया से बात करते हुए महेश मैलारे के प्रशंसकों ने कहा कि समाज की भलाई के लिए ऐसे समाज सेवा के कार्यक्रम लगातार होते रहने चाहिए। केपी न्यूज के लिए कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। ಮೊದಲಿಗೆ ಮಹೇಶ್ ಮೈಲಾರೆ ಅಣ್ಣಾಜಿ ಅವರ ಹುಟ್ಟುಹಬ್ಬದ ವಾರ್ಷಿಕೋತ್ಸವದ ಶುಭಾಶಯಗಳು ಕೋರುತ್ತಾ ಇಂದು ಮಹೇಶ್ ಮೈಲಾರೆ ಅಣ್ಣಾಜಿ ಅವರ 35ನೇ ಹುಟ್ಟುಹಬ್ಬದ ವಾರ್ಷಿಕೋತ್ಸವ ಹಬ್ಬದ ಅಂಗವಾಗಿ ನಾವು ಇಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನದಾಸೋಹ ಇಟ್ಕೊಂಡಿದ್ದೀವಿ। ಮಹೇಶ್ ಮೈಲಾರೆ ಅಣ್ಣಾಜಿ ಅವರ 35ನೇ ಹುಟ್ಟುಹಬ್ಬ ಅಂಗವಾಗಿ ನಾವು ಇಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಇದೇ ರೀತಿ ನಾವು ಸತತವಾಗಿ 4 ವರ್ಷಗಳ ಹಿಂದೆ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ। ಇದೇ ರೀತಿ ನಾವು ಮುಂದೆ ಕೂಡ ನಡೆಸಿಕೊಂಡು ಬರ್ತೇವೆ। ಧನ್ಯವಾದ। ನನ್ನ ಹೆಸರು ಸಂದೀಪ್ ಸಾಬಳೆ। ಯುವ ನಾಯಕರಾದ ಮಹೇಶ್ ಮೈಲಾರೆ ಅವರು ಹುಟ್ಟಿನ ದಿವಸ ನಾವು ಏನಂತಂದ್ರೆ ಇವತ್ತ ಅನ್ನದಾನ ಮಾಡ್ತಾ ಇದ್ದೀವಿ ಜನರಿಗೋಸ್ಕರ। ನಾವು ಯಾವತ್ತೂ ರೆಡಿ ಇದ್ದೀವಿ, ಇವತ್ತು ರೆಡಿ ಇದ್ದೀವಿ, ಎನಿ ಟೈಮ್ ರೆಡಿ ಇದ್ದೀವಿ। ನಮ್ಗೆ ಏನು ಬೇಕು? ಜನರ ಆಶೀರ್ವಾದ ಬೇಕು। ಇವಾಗ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಯುವ ಮುಖಂಡರಾದ ಮಹೇಶ್ ಮೈಲಾರೆ ಅವರಿಗೆ ಜನರ ಆಶೀರ್ವಾದ ಬೇಕು ನಮಗೆ। ಅದಕ್ಕೋಸ್ಕರ ನಾವು ಎಲ್ಲಗ ರೆಡಿ ಇದ್ದೀವಿ। ನಾವು ಅನ್ನದಾನ ಮಾಡಕ್ಕೆ ರೆಡಿ ಇದ್ದೀವಿ। ಜನರಿಗೆ ಏನು ಕಷ್ಟ ಸುಖ ಏನಿದೆ ಅದು ಮಾಡಕ್ಕೆ ನಾವು ರೆಡಿ ಇದ್ದೀವಿ। ಅವರು ರೆಡಿ ಇದ್ದಾರೆ, ಅವ್ರ ಹಿಂದೆ ನಾವಿದ್ದೀವಿ। ನಾವು ಎನಿ ಟೈಮ್ ಏನೆಲ್ಲ ಬೇಕು ಅದು ಕೊಡ್ಲಕ್ಕೆ ರೆಡಿ ಇದ್ದೀವಿ ಸರ್ವಿಸ್ ನಾವು। ಓಕೆ, 2 ಮಾತನ್ನ ಮುಗಿಸ್ತೀನಿ। ನನ್ನ ಹೆಸರು ಆಕಾಶ್। 35ನೇದು ಹುಟ್ಟಿನ ಬರ್ರಿ 35ನೇ ಹುಟ್ಟುಹಬ್ಬದ ಪ್ರತಿ ವರ್ಷ ಅವ್ರಿಗೆ ನಾವು ಇದು ಮಾಡ್ತೇವ್ರಿ ಹಬ್ಬ ದಿನ ಕಂಟಿನ್ಯೂ ಮಾಡ್ಕೊತಾನೆ ಬರ್ತೀವಿ ನಾವು। 20 ವರ್ಷದಿಂದ ಮಾಡ್ಕೊತಾನೆ ಬರ್ತೀವಿ। ನಮಗೆ ಗೊತ್ತಿದ್ದಿಲ್ಲ ಇಲ್ಲಿ ಜನರಿಗೆ ನಮಗೆ ಊಟ ಸಿಗಲ್ಲ ಅಂತ ಗೊತ್ತಾಯ್ತು। ಅದಕ್ಕೆ ನಾವು ಏನ್ ಮಾಡ್ತೀವಿ, ಅಲ್ಲ ಅನಾಥಾಶ್ರಮಕ್ಕೆ ಹೋಗಿ ಬಂದಿವಿ। ನಾವು ಅನಾಥಾಶ್ರಮ ಕೊಟ್ಟು ಬಂದು ಇಲ್ಲಿ ಬಿಮ್ಸ್ ಆಸ್ಪತ್ರೆ ಹತ್ರ ನಾವು ಅನ್ನದಾನ ಮಾಡ್ತಾ ಇದ್ದೀವಿ। ನನ್ನ ಹೆಸರು ಆಕಾಶ್ ಬಿಲ್ಡರ್। 2 ಮಾತನ್ನ ಮುಗಿಸ್ತೀನಿ।